ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಬಗ್ಗೆ ಮಾತಾಡೋದಾದ್ರೆ, ವಿನ್ಸ್ ಮೆಕ್ಮೆನ್ ಅವರು ಆದಷ್ಟು ಬೇಗ ಒಂದು ಬುಕ್ ನ ರಿಲೀಸ್ ಮಾಡ್ತಾ ಇದಾರಂತೆ. ರೀಸೆಂಟ್ ಆಗಿ ನಮ್ಮ JBL ಅವರು ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ನನಗನ್ಸುತ್ತೆ ವಿನ್ಸ್ ಮೆಕ್ಮೆನ್ ಅವರ ಕಡೆಯಿಂದ ಆದಷ್ಟು ಬೇಗ ಒಂದು ಬುಕ್ ರಿಲೀಸ್ ಆಗುತ್ತೆ. ಅಂಡ್ ಈ ಒಂದು ಬುಕ್ ಅಲ್ಲಿ ಅವರು ಓಪನ್ ಅಪ್ ಆಗಿ ಎಲ್ಲಾ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. WWE ಕಂಪನಿಯಲ್ಲಿ ಅವರಿದ್ದಂತಹ ದಿನಗಳ ಬಗ್ಗೆ ಮಾತಾಡ್ತಾರೆ. ಅಂಡ್ ಈಗ WWE ಯಾವ ರೀತಿ ನಡೀತಾ ಇದೆ, ಈಗ ಏನೇನ್ ಮಿಸ್ಟೇಕ್ಸ್ ಗಳನ್ನ WWE ಅವರು ಮಾಡ್ತಾ ಇದ್ದಾರೆ, ಇದ್ರೆಲ್ಲದ್ರ ಬಗ್ಗೆನೂ ಕೂಡ ವಿನ್ಸ್ ಮೆಕ್ಮೆನ್ ಅವರು ಓಪನ್ ಆಗಿ ಬರೀತಾರೆ. ಅಂಡ್ ಈ ಒಂದು ಬುಕ್ ರಿಲೀಸ್ ಆದಾಗ ಇದು ಗ್ರೇಟೆಸ್ಟ್ ಬುಕ್ ಎವರ್ ಆಗುತ್ತೆ ಅಂತ ನಮ್ಮ JBL ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಅಫ್ಕೋರ್ಸ್ ಗೈಸ್, ವಿನ್ಸ್ ಮೆಕ್ಮೆನ್ ಅವರು ಬುಕ್ ನ ಬರ್ದೇ ಬರೀತಾರೆ. ಎಲ್ಲರೂ ಕೂಡ ತನ್ನ ಲೈಫ್ ಬಗ್ಗೆ ಬುಕ್ ನ ಬರಿತಾ ಇರ್ತಾರೆ. ಅಂಡ್ ವಿನ್ಸ್ ಮೆಕ್ಮೆನ್ ಅವರ ಬುಕ್ ರಿಲೀಸ್ ಆದಾಗ ನಿಜವಾಗ್ಲೂ ಆ ಬುಕ್ ಅಲ್ಲಿ ಏನಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಕೂಡ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾ ಇದ್ದೀನಿ. ನೆಟ್ಫ್ಲಿಕ್ಸ್ ಡಾಕ್ಯುಮೆಂಟರಿ ಕೂಡ ರಿಲೀಸ್ ಆಯಿತು ನಮ್ಮ ವಿನ್ಸ್ ಮೆಕ್ಮೆನ್ ಅವರ ಬಗ್ಗೆ. ಬಟ್ ವಿನ್ಸ್ ಮೆಕ್ಮೆನ್ ಅವರ ಬಗ್ಗೆ ವಿನ್ಸ್ ಮೆಕ್ಮೆನ್ ಅವರು ಯಾವ ರೀತಿ ಅನ್ಕೊಂಡಿದ್ರು ಆ ರೀತಿ ರಿಲೀಸ್ ಆಗಲಿಲ್ಲ. ಅಷ್ಟೊತ್ತಿಗೆ ಅವರ ಮೇಲೆ ಅಲಿಗೇಷನ್ಸ್ ಗಳು ಬಂತು. ಅಂಡ್ ಅದರಿಂದ ಆ ಒಂದು ಡಾಕ್ಯುಮೆಂಟರಿನ ನೆಟ್ಫ್ಲಿಕ್ಸ್ ಅವರು ಸ್ವಲ್ಪ ಚೇಂಜ್ ಮಾಡಿದ್ರು. ಅಂಡ್ ನಮ್ಮ ವಿನ್ಸ್ ಮೆಕ್ಮೆನ್ ಅವರು ಕೂಡ ಅದ್ರ ಬಗ್ಗೆ ಒಂದು ಟ್ವೀಟ್ ನ ಮಾಡಿ ತಿಳಿಸಿದ್ರು, ನೆಟ್ಫ್ಲಿಕ್ಸ್ ಅಲ್ಲಿ ಡಾಕ್ಯುಮೆಂಟರಿ ಬರ್ತಾ ಇದೆಯಲ್ಲ, ಅದನ್ನ ನೀವು ಡಾಕ್ಯುಮೆಂಟರಿ ತರ ಮಾತ್ರ ನೋಡಿ, ಎಲ್ಲರ ಪಾಯಿಂಟ್ ಆಫ್ ವ್ಯೂ ಡಿಫರೆಂಟ್ ಇರುತ್ತೆ ಅಂತ ನಮ್ಮ ವಿನ್ಸ್ ಮೆಕ್ಮೆನ್ ಅವರ ತಿಳಿಸಿದ್ರು. ಅಂಡ್ ಈಗ ಖುದ್ದಾಗಿ ಅವ್ರ ಮೇಲೆನೆ ಅವರು ಪುಸ್ತಕನ ಬರಿತಾ ಇದ್ದಾರೆ. ಅಂದ್ರೆ ಕಾದ್ ನೋಡ್ಬೇಕು ಆ ಒಂದು ಪುಸ್ತಕದಲ್ಲಿ ಏನೇನ ಬರೀತಾರೆ ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಂಡೇ ನೈಟ್ ರಾ ಎಂಡಿಂಗ್ ಬಗ್ಗೆ. ನಿಮಗೆ ಗೊತ್ತಿರಬಹುದು ಮಂಡೇ ನೈಟ್ ರಾ ಎಂಡಿಂಗ್ ಅಲ್ಲಿ ಏನೇನಾಯ್ತು ಅಂತ. ನಮ್ಮ ಲೋಗನ್ ಪಾಲ್ ಅವರು ನಕಲ್ಸ್ ನ ಹಾಕೊಂಡು ಬಂದು CM ಪಂಕ್ ಅವ್ರನ್ನ ನಾಕ್ಔಟ್ ಮಾಡಿದ್ರು. ಅಂಡ್ ಲಿಟರಲಿ ಆ ಒಂದು ಟೈಮ್ ಅಲ್ಲಿ ನಮ್ಮ CM ಪಂಕ್ ಅವರು ನಾಕ್ಔಟ್ ಆಗಿದ್ರು ಅಂತ ಅನ್ಕೋತೀನಿ. ಯಾಕಂದ್ರೆ ಮಂಡೇ ನೈಟ್ ರಾ ಮುಗಿದ ಮೇಲೆ ಆದಂತಹ ಘಟನೆಯ ವಿಡಿಯೋನ WWE ಅವರು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ. ನಮ್ಮ CM ಪಂಕ್ ಅವರಿಗೆ ಇನ್ನೂ ಕೂಡ ನವ್ತಾ ಇದೆ ಅನ್ಕೋತೀನಿ ಅವರ ಜಾ. ಅಂಡ್ ಅದನ್ನ ಇಟ್ಕೊಂಡು ನಮ್ಮ CM ಪಂಕ್ ಅವರು ಕೇಳ್ತಾ ಇದ್ದಾರೆ, ಏನಾಯ್ತು ಗುರು, ವಾಟ್ ಹ್ಯಾಪೆಂಡ್ ಅಂತ. ಅಂಡ್ ರೆಫ್ರಿ CM ಪಂಕ್ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ, ಲೋಗನ್ ಪಾಲ್ ಅವರು ನಿಮಗೆ ಪಂಚ್ ನ ಹೊಡೆದಿದ್ದಾರೆ ಅಂಡ್ ಅದರಿಂದ ನೀವು ನಾಕ್ಔಟ್ ಆಗಿದ್ರಿ ಅಂತ. ಅಂಡ್ ಜೇ ಉಸೋ ಅವರು ಕೂಡ ಅದನ್ನ ವಿಚಿತ್ರವಾಗಿ ಎಕ್ಸ್ಪ್ಲೈನ್ ಮಾಡ್ತಾ, ಹೌದು ನಾನು ಕೂಡ ನೋಡಿದೆ, ಲೋಗನ್ ಪಾಲ್ ಅವರು ನಿಮಗೆ ಪಂಚ್ ನ ಹೊಡೆದ್ರು, ಅವನು ನಕಲ್ಸ್ ನ ಹಾಕೊಂಡು ಬಂದಿದ್ದ ಕೈಗೆ ಅಂಡ್ ಅದರಿಂದನೇ ನಿನಗೆ ಒಂದು ಪಂಚ್ ನ ಹೊಡೆದ ಅಂಡ್ ಅದರಿಂದ ನೀನು ನಾಕ್ಔಟ್ ಆದೆ ಅಂತ ನಮ್ಮ ಜೇ ಉಸೋ ಅವರು ಕೂಡ CM ಪಂಕ್ ಅವರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಇದಕ್ಕೆಲ್ಲ ನಮ್ಮ CM ಪಂಕ್ ಅವರು 100% ಸೇಡ್ ಅನ್ನ ತೀರಿಸ್ಕೊತಾರೆ. ಅಂಡ್ ನಾನ್ ಕಾಯ್ತಾ ಇದ್ದೀನಿ ಗೈಸ್, ಈಗ ಇವರು ತನ್ನ ವಾರ್ ಗೇಮ್ ಟೀಮ್ ನ ಯಾವ ರೀತಿ ಬಿಲ್ಡ್ ಮಾಡ್ತಾರೆ ಅಂತ. ಒಂದ್ ಕಡೆ ಬ್ರಾನ್ ಬ್ರೇಕರ್, ಬ್ರಾನ್ಸ್ ಅಂಡ್ರೆಡ್, ಈಗಾಗಲೇ ಲೋಗನ್ ಪಾಲ್ ಅವರು ಕೂಡ ಆಡ್ ಆಗಿದ್ದಾರೆ. ಆ ಕಡೆ ನಮ್ಮ ಪಾಲಿಮಿನ್ ಅವರು ಇನ್ನ ಇಬ್ರು ಕೂಡ ಕರ್ಕೊಂಡು ಬರಬೇಕು. ಒಬ್ರು ಬ್ರಾಕ್ ಲೆಸ್ನರ್ ಅವರು ಆಗಿರ್ತಾರೆ ಅಂಡ್ ಇನ್ನೊಬ್ರು ಯಾರು ಬೇಕಾದ್ರೂ ಆಗಿರ್ಬೋದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ಅಂಡ್ ಈ ಕಡೆ ನಮ್ಮ CM ಪಂಕ್ ಆಗಿ ಜೇ ಉಸೋ ಅವರು ಕೂಡ ತನ್ನ ಟೀಮ್ ನ ರೆಡಿ ಮಾಡಬೇಕು. CM ಪಂಕ್ ಆಗಿ ಜೇ ಉಸೋ ಅವರು ಜಿಮ್ಮಿ ಉಸೋನ ಕರ್ಕೊಂಡು ಬರಬೇಕು. ಅಂಡ್ ರೋಮನ್ ರೈನ್ಸ್ ಅವ್ರನ್ನು ಕೂಡ ನಮ್ಮ CM ಪಂಕ್ ಅವರು ಕನ್ವಿನ್ಸ್ ಮಾಡಬೇಕು. ಸೊ CM ಪಂಕ್ ಅವರು ರೋಮನ್ ರೈನ್ಸ್ ಅವ್ರನ್ನ ಕನ್ವಿನ್ಸ್ ಮಾಡಬೇಕಾದ್ರೆ ಹೇಳ್ಬಹುದು, ಕಳೆದ ವರ್ಷದ ವಾರ್ ಗೇಮ್ ಅಲ್ಲಿ ನಾನು ನಿನ್ನ ಹೆಲ್ಪಿಗೆ ಬಂದಿದ್ದೆ ಅಂಡ್ ಈ ವರ್ಷ ನೀನು ನನ್ನ ಹೆಲ್ಪಿಗೆ ಬಾ ಅಂತ. ಸೊ ಈ ಒಂದು ವಾರ್ ಗೇಮ್ ನ ಟೀಮ್ ನ ಸೆಟಪ್ ಮಾಡುವಂತಹ ಸ್ಟೋರಿ ಲೈನು ನಮಗೆ ಮುಂದಿನ ವಾರದಿಂದ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅದನ್ನ ನೋಡೋದಕ್ಕೆ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ಅವನ ಏನ್ ಇದ್ರೆ ಡ್ರೂ ಮ್ಯಾಕೆಂಟೈರ್ ಅವರ ರೀತಿ ಇರಬೇಕು ಅನ್ಸುತ್ತೆ. ಯಾಕಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಎಷ್ಟು ಬಾರಿ ಸೋತರು ಕೂಡ ಮತ್ತೊಮ್ಮೆ ಅವರು ಟ್ರೈ ಮಾಡ್ತಾ ಇರ್ತಾರೆ. ಅಂಡ್ ಈಗ ಕೋಡಿ ರೋಡ್ಸ್ ಅವರ ಮೇಲೆ ಮತ್ತೊಮ್ಮೆ ಸೋತರು ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಟ್ವೀಟ್ ನ ಮಾಡಿದ್ದಾರೆ, ವಿ ಕೀಪ್ ಪುಷಿಂಗ್ ಫಾರ್ವರ್ಡ್ ಅಂತ. ಅಂದ್ರೆ ನಾವು ಯಾವಾಗಲೂ ಕೂಡ ಮುಂದಕ್ಕೆ ಹೋಗ್ತಾ ಇರಬೇಕು, ಯೋಚನೆ ಮಾಡಬಾರ್ದು ನಡೆದಿರ್ತಕ್ಕಂತಹ ಘಟನೆಗಳನ್ನ ಇಟ್ಕೊಂಡು ಅಂತ. ಲಿಟ್ರಲಿ ಅದೇ ರೀತಿ ಎಲ್ಲರೂ ಕೂಡ ಮೋಟಿವೇಟ್ ಆಗಿ ನಿಮ್ಮ ಹಿಂದೆ ಏನೇ ನಡೆದಿದ್ರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದಲೆ ಮುಂದಕ್ಕೆ ಹೋಗ್ತಾ ಇರಿ ಅಂತ ಹೇಳ್ತೀನಿ. ಅಂಡ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಈಗ ಸದ್ಯಕ್ಕೆ ಅದೇ ಕೆಲಸನ ಮಾಡ್ತಾ ಇದ್ದಾರೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಟ್ರಿಪಲ್ ಎಚ್ ಅವರ ಕಮ್ ಬ್ಯಾಕ್ ಬಗ್ಗೆ. ಗೈಸ್, ನಮ್ಮ ಟ್ರಿಪಲ್ ಎಚ್ ಅವರು ಏನಾದ್ರೂ ಒಂದು ರೆಸ್ಲಿಂಗ್ ಮ್ಯಾಚ್ ನ ಆಡೋದಕ್ಕೆ ಕಮ್ ಬ್ಯಾಕ್ ಮಾಡೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರ. ರೀಸೆಂಟ್ ಆಗಿ ಈ ರೀತಿ ಸ್ಟೇಟ್ಮೆಂಟ್ ಗಳನ್ನ ಪಾಸ್ ಮಾಡ್ತಾ ಇದ್ದಾರೆ ಫಾರ್ಮರ್ ರೆಸ್ಲರ್ಸ್ ಗಳು. ನಿಮ್ಗೆ ಗೊತ್ತಿರಬಹುದು, ರಸಲ್ ಮೇನಿಯಾ 42 ನ ಪೋಸ್ಟರ್ ಅಲ್ಲಿ ಹಾಗೆ ಪ್ರಮೋಷನಲ್ ವಿಡಿಯೋದಲ್ಲಿ ನಮಗೆ ಟ್ರಿಪಲ್ ಎಚ್ ಅವರು ಹೆವಿಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ರಸಲ್ ಮೇನಿಯಾ 42 ನ ಪೋಸ್ಟರ್ ಅಲ್ಲಿ ಟ್ರಿಪಲ್ ಎಚ್ ಅವರು ಯಾಕಿದ್ದಾರೆ, 100% ಅವರು ಇನ್ ರಿಂಗ್ ರಿಟರ್ನ್ ಗೆ ಈಗಾಗಲೇ ತಯಾರಿ ನಡೆಸ್ತಾ ಇದ್ದಾರೆ. ಅಂಡ್ ಯಾರಿಗೆ ಗೊತ್ತು, ರಸಲ್ ಮೇನಿಯಾ 42 ಅಲ್ಲಿ ಅಥವಾ 43 ಅಲ್ಲಿ ಟ್ರಿಪಲ್ ಎಚ್ ಅವರು ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಕೂಡ ಮಾಡಬಹುದು ಅಂತ ಈಗ ರೂಮರ್ಸ್ ಗಳು ಬರ್ತಾ ಇದೆ. ರಸಲ್ ಮೇನಿಯಾ 42 ಪೋಸ್ಟರ್ ಅಲ್ಲಿ ನಮ್ಮ ಟ್ರಿಪಲ್ ಎಚ್ ಅವರು ತನ್ನನ್ನ ತಾನು ಇಷ್ಟೊಂದು ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಕಾರಣ ಈಗಾಗಲೇ ಅವರು ರೆಡಿ ಆಗ್ತಾ ಇದ್ದಾರೆ. ರಸಲ್ ಮೇನಿಯಾ 42 ಅಲ್ಲಿ ಆಗ್ಲಿಲ್ಲ ಅಂದ್ರೆ ಕೂಡ ರಸಲ್ ಮೇನಿಯಾ 43 ಸೌದಿ ಅರೇಬಿಯಾದಲ್ಲಿ ಆಗ್ತಾ ಇರೋದ್ರಿಂದ ಅಲ್ಲಿ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ. ನನ್ನ ಪ್ರಕಾರ ಚಾನ್ಸಸ್
ಚಾನ್ಸಸ್ಗಳು ಕಮ್ಮಿ ಇದೆ. ಬಟ್ ಆದ್ರೂ ಕೂಡ ನಮ್ಮ ಟ್ರಿಪಲ್ ಎಚ್ ಅವರು ರಿಸ್ಕ್ ತಗೋತಾ ಇದ್ದಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಕಳೆದ ಬಾರಿ ಅವರು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ಬೇಕಾದ್ರೆ ಅವರಿಗೆ ಹಾರ್ಟ್ ಅಟ್ಯಾಕ್ ಎಲ್ಲ ಬಂದ್ಬಿಟ್ಟಿತ್ತು, ತೀರಾ ಹೋಗೋ ರೀತಿನೇ ಹೋಗ್ಬಿಟ್ಟಿದ್ರು. ಬಟ್ ಅದಾದ್ಮೇಲೆ ಅವರು ಬಚಾವಾಗಿ ಬಂದಿದ್ರು. ಅಂಡ್ ಈಗ ಮತ್ತೊಮ್ಮೆ ತನ್ನ ಲೈಫ್ ನ ರಿಸ್ಕಿಗೆ ಏನಾದ್ರೂ ಹಾಕೋತಾ ಇದಾರೆ ನಮ್ಮ ಟ್ರಿಪಲ್ ಎಚ್ ಅವರು ಅಂತ ಅನ್ನಿಸ್ತಾ ಇದೆ. ನಮ್ಮ ಟ್ರಿಪಲ್ ಎಚ್ ಅವರಿಗೆ ಬಿಟ್ಟಿದ್ದು ಡಾಕ್ಟರ್ಸ್ ಗಳೇನಾದ್ರೂ ಇಲ್ಲ ನೀವು ಇನ್ನ ಒಂದು ಮ್ಯಾಚ್ ಅಲ್ಲಿ ರೆಸಲ್ ಮಾಡಬಹುದು ಅಂತ ಟ್ರಿಪಲ್ ಎಚ್ ಅವರಿಗೆ ತಿಳಿಸಿದ್ರೆ ಅವರು ಕೂಡ ತಯಾರಿ ನಡೆಸೋದ್ರಲ್ಲಿ ಬಿಸಿ ಇರಬಹುದು. ಅಂಡ್ ಅದಕ್ಕೋಸ್ಕರನೇ ಅವರು ಶೋಗಳನ್ನ ನಡೆಸೋದಕ್ಕೆ ಬ್ಯಾಕ್ ಸ್ಟೇಜ್ ಅಲ್ಲೂ ಕೂಡ ಪ್ರೆಸೆಂಟ್ ಆಗ್ತಾ ಇಲ್ಲ. ಯಾರಿಗೊತ್ತು ಅವರು ಟ್ರೈನಿಂಗ್ ಕೂಡ ತಗೋತಾ ಇರಬಹುದು. ನಿಮ್ಗೆ ಅನಿಸುತ್ತೆ ಗಾಯ್ಸ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ see you guys in my next video.